6 ಗಂಟೆ 5:30 ನಾವಿಲ್ಲಿ ಆಟೋ ಹತ್ತಿದಾಗ ಕ್ಯಾಬ್ ಹತ್ತಿದಾಗ ಮಾರ್ಕೆಟ್ಗೆ ಯಾರು ಅಷ್ಟೊತ್ತಲ್ಲಿ ಹೋಯ್ತಾರ. ಏನು ಸಾಮಾನು ಸರಿ ತಗೊಳಕ್ಕೂ ಆಯ್ತಲ್ಲ, ಏನೋ ಸಿಕ್ಕಿದ್ ಏನ್ ಬೇಕು ಇಂಪಾರ್ಟೆಂಟ್ ತಗೊಂಡು ಇನ್ನು ಬ್ಯಾಗ್ ಏನು ತಗೊಂಡು ಇಲ್ಲಿವರೆಗೂ ಕೆಲಸ ಚೆನ್ನಾಗೆ ಮಾಡ್ಕೊಂಬಂದ್ರು. ಇವಾಗ ಅವರು ಪಾಲಿಶ್ ಮಾಡೋರು ಬಂದಿಲ್ವಂತೆ, ಇವರು ಕಾರ್ಪೆಂಟ್ರು ಬತ್ತೀನಿ ಅಂತ ಹೇಳಿ 6 ಗಂಟೆ ಆದ್ರೂ ಬಂದಿಲ್ಲ ಸಾಯಂಕಾಲ. ಏನಮ್ಮ ಬೇಕು? ಆಪಲ್ ಬೇಕಾ? ಅದಕ್ಕೆ ಯಾಕೋ ಅಳ್ತೀಯ? ಅಯ್ಯೋ ನನ್ ಮಗ ಎಷ್ಟು ಹೊಂದ್ಕೊಂಡು ಅವ್ನು ಕೊಡೆ ತೆಗಿ ಒಂದ್ ಪೀಸ್ ಹಾಕ. ಇನ್ನ ನಾನು ಬ್ಲೌಸ್ ಹೊಲಿಯಕ್ಕೆ ಕೊಟ್ಟಿಲ್ಲ. ಇವಳು ಮಹಾರಾಣಿ ಇನ್ನು ಬ್ಲೌಸ್ ಹೊಲಿಯಕ್ಕೆ ಕೊಟ್ಟಿಲ್ಲ. ಅವಳಿಗೆ ಹೇಳ್ತಾ ಇದೀನಿ 3 ದಿವಸ ಕೊಡು ಅಂತ, ಆಸ್ತಿಕ್ ನಮ್ಮೇಲೆನೆ ಹಾಕ್ತಾವಳೆ. ಸರಿ ಆಯ್ತು ಅಂತ ಸುಮ್ಮನೆ. ಅದು ಎಷ್ಟ್ ಸತಿ ಕೊಟ್ಟು ಕಳ್ಸಿದ್ರು, ಇವತ್ತು ಕೊಟ್ಟು ಕಳ್ಸಿದ್ರು, ವಾಪಸ್ ರಿಟರ್ನ್ ಮನೆಗೆ ಬರ್ತೈತೆ. ಅದು ಬೆಳಗ್ಗೆ ನಾನೇ ಹೋಗ್ಬಿಟ್ಟು ಕೊಟ್ಟು ಬರ್ತೀನಿ. ಗೈಸ್ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲಚ್ಚೂಸ್ ಪ್ರಪಂಚ ಯೂಟ್ಯೂಬ್ ಚಾನೆಲ್ ಗೈಸ್. ಸೊ ಎಸ್, ಇವತ್ತೊಂದು ಹೊಸ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂಡ್ ಆಲ್ರೆಡಿ ಟೈಟಲ್ ಥಂಬ್ನೇಲ್ ನೋಡಿದ್ರೆ ಗೊತ್ತಾಗಿರುತ್ತೆ ಏನ್ ವ್ಲಾಗ್ ಅಪ್ ಅಂತ. ಸೊ ನಾವು ಬಂದಿರೋದು ಮಂತ್ರಾಲಯಗೆ. ಅಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ತುಂಬಾ ಜನ ತುಂಬಾ ವಿಶಸ್ ನ ಕಳಿಸಿದೀರಾ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಯೂಟ್ಯೂಬ್ ಕಾಮೆಂಟ್ಸ್ ಅಲ್ಲಿ ಕೂಡ ನಮ್ಮ ಆನಿವರ್ಸರಿಗೆ ಅಂತ. ಸೊ ಆನಿವರ್ಸರಿ ಬಂದು ನೆನ್ನೆ ಮುಗ್ದೋಯ್ತು, ಅದೇ ಮೊನ್ನೆ ಆನಿವರ್ಸರಿ ಇದ್ದಿದ್ದು. ಇವತ್ತು ಮಂತ್ರಾಲಯ ದರ್ಶನ ಇವತ್ತು ಆಗ್ತಿದೆ. ಸೊ ಎಸ್ ಗೈಸ್, ಇವತ್ತು ಆನಿವರ್ಸರಿ ಅಂತಾನೆ ಮಂತ್ರಾಲಯಕ್ಕೆ ಬಂದಿದ್ವಿ. ಬಿಕಾಸ್ ತುಂಬಾ ಆಸೆ ಆಯ್ತು ರಾಯರ ದರ್ಶನ ಮಾಡ್ಕೋಬೇಕು ಆನಿವರ್ಸರಿ ದಿವಸ. ನಮ್ಮ ಒಳ್ಳೇದಾಗ್ಲಿ, ಮಾಂಗಲ್ಯ ಸೌಭಾಗ್ಯ ಕೊಡ್ಲಿ, ಚೆನ್ನಾಗಾಗ್ಲಿ, ಒಳ್ಳೇದಾಗ್ಲಿ ನಮ್ಗೆಲ್ರಿಗೂ ಅಂತ ಇವತ್ತು ನಾವು ರಾಯರ್ನ ನೋಡೋಕಂತ ಬಂದಿದೀವಿ. ಅಂಡ್ ಟೈಮ್ ಆಲ್ರೆಡಿ ಇನ್ನೇನು 12 ಗಂಟೆಗೆ 5 ನಿಮಿಷ ಗೈಸ್ ಇರೋದು. ಸೊ ಇವಾಗ ಹೊರಡಬೇಕು. ಬಟ್ ಅದಕ್ಕಿಂತ ಮುಂಚೆ ಗೈಸ್, ನನ್ಗೆ ತುಂಬಾ ಜನ ಆಲ್ರೆಡಿ ಕೇಳ್ತೀರಾ, ನಂಗೆ ಗೊತ್ತು, ಲಕ್ಷ್ಮಿ ಸಾರಿ ಡೀಟೇಲ್ಸ್ ಕೊಡಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀರಾ ಅಂತ. ಹೆಂಗ್ ಕಾಣಿಸ್ತಾ ಇದೀನಿ? ಸೊ ಈ ಸಾರಿ ಬಂದು ಆಬ್ವಿಯಸ್ಲಿ ಆರಾಧ್ಯ ಬೈ ಸುಪ್ರಿಯಾ ನಮ್ಮ ಅಕ್ಕ ಹತ್ರ. ಅಕ್ಕ ನನ್ಗೆ ನಿಮ್ ನೆನ್ಪಿದ್ರೆ ಅಕ್ಕ ನನ್ಗೆ ಇದು ಕೊಟ್ಟಿದ್ದು, ಬಾಗಣಗಿ ಸೀರೆ ಕೊಟ್ಟಿದ್ದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನನ್ಗಂತೂ ಲಿಟ್ರಲಿ ಒಂಥರ ಮದ್ವೆ ಹೆಣ್ಣು, ಹೊಸದಾಗಿ ಮದ್ವೆ ಹೆಣ್ಣು ರೆಡಿ ಆಗ್ಬಿಟ್ಟು ಬರ್ತಾರೆ, ನಂಗೆ ಆ ತರ ಫೀಲ್ ಆಗ್ತಿದೆ. ಹಸಿರು ಬಳೆ ಮತ್ತೆ ಓಲೆ ಜುಮ್ಕಿ, ಸಿಂಪಲ್ ಆಗಿ ಮೇಕಪ್ ಗೈಸ್. ಬಿಕಾಸ್ ಇಲ್ಲಿ ತುಂಬಾ ಶೆಕೆ, ಅದಕ್ಕೆ ಸಿಂಪಲ್ ಒಂದು ಮಾಮೂಲಿ ಒಂದು ಫೌಂಡೇಶನ್, ಲಿಪ್ಸ್ಟಿಕ್ ಹಾಗೂ ಸ್ಟಿಕ್ಕರ್ ಅಷ್ಟೇನೆ ಹಾಕಿರೋದು. ಸೊ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಅಂಡ್ ಸೀರೆ ಬಂದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನೋಡ್ಬೋದು ನೋಡಿ ಹೆಂಗ್ ಕಾಣಿಸ್ತಾ ಇದೀನಿ, ಚೆನ್ನಾಗಿ ಕಾಣಿಸ್ತಾ ಇದೀನಾ? ಕಾಮೆಂಟ್ ಮಾಡಿ. ಅಂಡ್ ಬ್ಲೌಸ್ ಡಿಸೈನ್ ಕೂಡ ತೋರಿಸ್ತೀನಿ ನೋಡಿ. ಬ್ಲೌಸ್ ಕೂಡ ಸಿಂಪಲ್ ಆಗಿ ಡಿಸೈನ್ ಕೊಟ್ಟಿರೋದು. ಅಂಡ್ ಈ ಒಂದು ನೆಕ್ ಪೀಸ್ ಬಂದು ಅಕ್ಕ ಹತ್ರ ಈಸ್ಕೊಂಡೆ ನಾನು. ಬಿಕಾಸ್ ಸ್ವಲ್ಪ ತೋರಿಸಿರ್ಬೇಕು ಅನ್ಸುತ್ತೆ, ಮೀಶೋ ಇಂದ ಪರ್ಚೇಸ್ ಮಾಡಿರೋದು. ತುಂಬಾನೇ ಎಲಿಗೆಂಟ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೀನಿ. ಅಂಡ್ ನೀವೇನಾದ್ರೂ ಸೀರೆ ಪರ್ಚೇಸ್ ಮಾಡ್ಬೇಕು ಅಂತ ಅಂದ್ರೆ ನಾನು ಕೆಳಗಡೆ ಅಕ್ಕದ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿರ್ತೀನಿ. ಇದಲ್ದಲೆ ಇನ್ನು ಬೇರೆ ಇದೇ ಪ್ಯಾಟರ್ನ್ ಅಲ್ಲಿ ಬೇರೆ ಬೇರೆ ಸಾರಿ ಕೂಡ ಅವೈಲೇಬಲ್ ಇದೆ. ಅಂಡ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್. ವಾಶ್ ಮಾಡಿದ್ರು ಏನೂ ಆಗಲ್ಲ, ತುಂಬಾನೇ ಚೆನ್ನಾಗಿದೆ. ಸೊ ಯೆಲ್ಲೋ ಅಂತೂ ನನ್ನ ಫೇವ್ರೇಟ್, ನಿಮಗೆ ಗೊತ್ತೇ ಇದೆ. ಸೊ ಯೆಲ್ಲೋ ವಿತ್ ಪರ್ಪಲ್ ಬೆಸ್ಟ್ ಕಾಂಬಿನೇಷನ್. ಹಾಗೂ ನೀವು ಕೂಡ ಕಾಮೆಂಟ್ ಮೂಲಕ ಹೇಳಿ ಓಕೆ ನಾ ಹೆಂಗ್ ಕಾಣಿಸ್ತಾ ಇದೀನಿ ಅಂತ. ನನಗಂತೂ ನಾನು ಫುಲ್ ಹೊಸ ಮದುವೆ ಹೆಣ್ಣು ತರಾನೇ ಕಾಣಿಸ್ತಾ ಇದ್ದೀನಿ. ಸೊ ಎಸ್ ಗೈಸ್, ಈ ರೀತಿ ರೆಡಿ ಆಗಿದ್ದೀನಿ. ಇವಾಗ ನಾನು ಅರುಣನ್ ಹಾಗೂ ಲಡ್ಡು ಇವಾಗ ಹೊರಡಬೇಕು ದೇವಸ್ಥಾನಕ್ಕೆ. ಹೇಳ್ತಾ ಇದ್ದಾರೆ ತುಂಬಾ ರಶ್ ಇದೆ, 4 ಅವರ್ ಕ್ಯೂ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಟ್ಸ್ ಓಕೆ, ರಾಯರನ್ನ ನೋಡಕ್ ಬಂದಿದೀವಿ ಅಂತಂದ್ರೆ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಪ್ರಸಾದ ಊಟ ಮಾಡ್ಕೊಂಡು ಹೊರಟ್ಬಿಡಾರ. ಸೊ ನನ್ನ ಆನಿವರ್ಸರಿ ಬ್ಲಾಗ್ ಈ ರೀತಿ ಆಗಿರುತ್ತೆ, ಸಿಂಪಲ್ ಆಗಿ, ಒಂಥರ ಸ್ವಲ್ಪ ಸ್ಪಿರಿಚುವಲ್ ಆಗಿ. ಎಸ್ ಗೈಸ್, ಓಕೆನಾ ಗೈಸ್? ಸೊ ಬನ್ನಿ ಇವಾಗ ಹೋಗೋಣ. ಅಂಡ್ ಬ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಸಾರಿ ಡೀಟೇಲ್ಸ್ ಬೇಕು ಅಂತ ಅಂದ್ರೆ ನಾನು ಆರಾಧನಾ ಬೈ ಸುಪ್ರಿಯಾ ಅಕ್ಕ ಹತ್ರ ಪರ್ಚೇಸ್ ಮಾಡಿರೋದು. ಸಾರಿ ಬಂದು 1900 ರುಪೀಸ್ ಪ್ಲಸ್ 100 ರುಪೀಸ್ ಶಿಪ್ಪಿಂಗ್, 2000 ರುಪೀಸ್ ಅಂತ ಅನ್ಕೊಳ್ಳಿ. ಇದಲ್ದಲೆ ಬೇರೆ ಬೇರೆ ಕಲರ್ಸ್ ಕೂಡ ಇದೆ, ಈ ಕಲರ್ ಕೂಡ ಇದೆ. ಸೊ ಬೇಗ ಬೇಗ ಕಾಂಟ್ಯಾಕ್ಟ್ ಮಾಡಿ, ಸಾರಿ ಪರ್ಚೇಸ್ ಮಾಡಿ, ಹಾಗೂ ಕಾಮೆಂಟ್ ಮೂಲಕ ತಿಳಿಸಿ. ಓಕೆನಾ? ಬನ್ನಿ. ಅಂಡ್ ಫ್ರೆಂಡ್ಸ್, ಈ ರೂಮ್ ನೋಡ್ಬೋದು. ಇನ್ನೊಂದು ಹೇಳ್ಬಿಡ್ತೀನಿ, ಸ್ಟಾರ್ಟಿಂಗ್ ನೆನೆ ಬಂದಾಗಲ್ಲ ನಾನು ಒಂಥರ ಫಿಶ್ ಟ್ಯಾಂಕ್ ಒಳಗಡೆ ಬಂದಿದ್ದೀನಿ ತರ ಫೀಲ್ ಆಗ್ತಾ ಇತ್ತು. ಬಿಕಾಸ್ ಫುಲ್ ಟೈಲ್ಸ್ ಇದ್ರೆ ಗೋಡೆ ಎಲ್ಲೂ ಅಂದ್ರೆ ಈ ತರ ಪೇಂಟ್ ಎಲ್ಲೂ ಇಲ್ಲ, ಫುಲ್ ಟೈಲ್ಸ್, ಏನೋ ಒಂಥರ ಫಿಶ್ ಟ್ಯಾಂಕ್ ಒಳಗ್ ಬಂದಿವಿ ತರ ಫೀಲ್ ಆಗ್ತಾ ಇತ್ತು. ಸಿಂಪಲ್ ಆಗಿ ಫ್ರೆಂಡ್ಸ್, ನಮಗೆ ರೂಮ್ ಆಕ್ಚುಲಿ ಎಲ್ಲೂ ಸಿಕ್ಕಿಲ್ಲ. ನೈಟ್ ನಾವು 3 ಗಂಟೆ ಆಗಿತ್ತು ಬರೋಷ್ಟರಲ್ಲಿ, ಎಲ್ಲೂ ರೂಮ್ ಅವೈಲೇಬಲ್ ಇರಲಿಲ್ಲ. ಬಟ್ ಈ ರೂಮ್ ಚೆನ್ನಾಗಿದೆ, ಸಾಕು. ಇದೇ ನಮ್ಮ 3 ಜನಕ್ಕೆ ಇನ್ನೆಷ್ಟು ದೊಡ್ಡ ರೂಮ್ ಬೇಕು ಅಂತ ಇಷ್ಟು ಒಂದು ಎಷ್ಟು 2500 ರುಪೀಸ್ ಏನೋ ಆಯ್ತು ರೂಮ್ಗೆ. ಬಿಸಿನೀರಂತೂ ಸಿಕ್ಕಾಬಡೆ ಬಿಸಿನೀರ್ ಬರ್ತಾ ಇದೆ, ಪ್ರಾಬ್ಲಮ್ ಇಲ್ಲ. ಊಟ ತಿಂಡಿಗೂ ಪ್ರಾಬ್ಲಮ್ ಇಲ್ಲ, ಮಸ್ತ್ ವೆಂಟಿಲೇಷನ್ ಗಾಡಿ ಎಲ್ಲ ಇದೆ. ಸೊ ಎಸ್, ಈ ಒಂದು ರೂಮ್ ಗೈಸ್, ಸಿಂಪಲ್ ರೂಮ್. ಓಕೆನಾ? ನಿಮ್ಗೆ ರೂಮ್ ಡೀಟೇಲ್ಸ್ ಏನಾದ್ರು ಬೇಕಂದ್ರೆ ಕಾಮೆಂಟ್ ಮಾಡಿ, ರೂಮ್ ಡೀಟೇಲ್ಸ್ ಕೊಟ್ಟಿರ್ತೀನಿ. ಆಬ್ವಿಯಸ್ಲಿ ಕೊಲಾಬ್ರೇಷನ್ ಅಂತೂ ಅಲ್ಲ, ಬಟ್ ಇಫ್ ಇನ್ ಕೇಸ್ ಯಾರಿಗಾನ ಹೆಲ್ಪ್ ಆದ್ರೆ ಆಗ್ಲಿ ಅಲ್ವಾ. ಯಾರನ್ನ ಮಂತ್ರಾಲಯಕ್ಕೆ ಬರ್ತಾ ಇದ್ದೀರಾ ಅಂತಂದ್ರೆ ಆರಾಮಾಗಿರ್ಬೋದು. ಬನ್ನಿ.
ಲೈಫಲ್ಲಿ ಫಸ್ಟ್ ಟೈಮ್ ಅನಿಸಿದೆ ಗೈಸ್ ಈ ಥರ ಹಚ್ಚನ ಹಾಕ್ಸ್ಕೊತಿರೋದು. ನಂಗೆ ತುಂಬ ಮೊದಲಿಂದ ತುಂಬ ಆಸೆ ಈ ಥರ ಹಾಕ್ಸ್ಕೋಬೇಕು ಅಂತ. ಬಟ್ ನನಗೆ ಚಿಕ್ಕ ಹುಡುಗಿಯಿಂದನೂ ನನ್ನ ಮೈಂಡಲ್ಲಿ ಇತ್ತು, ಓಕೆ ಇದು ಹಾಕ್ಸ್ಕೊಂಡ್ರೆ ನೋವು ಬರುತ್ತೆ, ಒಂಥರ ಟ್ಯಾಟು ಅಲ್ವ, ಒಂಥರ ನೋವು ಬರುತ್ತೆ ಅಂತ. ಆಮೇಲೆ ರಿಯಲೈಸ್ ಆಯಿತು ಸ್ವಲ್ಪ ದೊಡ್ಡೋಳು ಆಗ್ತಾ ನೋವು ಆಗಲ್ಲ, ಇದು ಮಾಮೂಲಿ ಒಂಥರ ಕಲರ್ ಹಚ್ಚು ಅಷ್ಟೇ ಇದು ಅಂತ. ಸೊ ಫೈನಲಿ ಟೈಮ್ ಕೂಡ ಬಂತು ಹಾಕ್ಸ್ಕೊಳ್ಳೋಕ್ಕೆ, ಬಿಕಾಸ್ ಸ್ಪೆಷಲ್ ಡೇ ಅಲ್ವಾ ಹಾಕ್ಸ್ಕೊಳ್ಳೋ ಅಂದ್ಕೊಂಡು ಹಾಕ್ಸ್ಕೊತಾ ಇದ್ದೀನಿ. ಲೈಕ್ ಮಮ್ಮಿ ಮನೆ ಗೃಹ ಪ್ರವೇಶ ಏನು ಬಂದೇ ಬಿಡ್ತು, ಅದಕ್ಕೆ ಬೇಡ ಅಂತಲೂ ಅಂದ್ಕೊಂಡು. ಬಟ್ ಆ ಹುಡುಗ ಹೇಳ್ದ ಇಲ್ಲ ಅಕ್ಕ 2 ಡೇಸಲ್ಲೇ ಹೊಟ್ಟೋಗ್ಬಿಡುತ್ತೆ, ಹಾಕ್ಸ್ಕೊಳ್ಳಿ ಅಂತ. ಅವನೇ ಪಾಪ ಅಷ್ಟೊಂದು ಫೋರ್ಸ್ ಮಾಡಿದ್ನಲ್ಲ, ಸರಿ ಆಯಿತು ಅಂದ್ಕೊಂಡು 2 ರೂಪಾಯಿನೇ ಅಂತ ಬೇರೆ ಅಂದಲ್ಲ, 2 ರೂಪಾಯಿಗೆ ಇನ್ನೇನು ಪ್ರಾಫಿಟ್ ಬರುತ್ತೆ ಅಂತ ಅಂದ್ಕೊಂಡೆ ಹಾಕ್ಸ್ಕೊಂಡೆ. ಆಮೇಲೆ ಹಾಕ್ಸಿದ್ಮೇಲೆ ಅಕ್ಕ 40 ರೂಪಾಯಿ ಆಯಿತು ಅಕ್ಕ ಅಂತ ಅಂದ. ಅದಕ್ಕೆ 40 ರೂಪಾಯಿ ಹೆಂಗಪ್ಪ ಆಯಿತು, ಇವಾಗ ತಾನೇ 2 ರೂಪಾಯಿ ಅಂತ ಕೇಳಿದ್ರೆ, ಅಕ್ಕ ಒಂದು ಡಿಸೈನ್ 2 ರೂಪಾಯಿ, ನೀವು ಅಷ್ಟೊಂದು ಡಿಸೈನ್ ಹಾಕ್ಸ್ಕೊಂಡಿದ್ದೀರಲ್ವ ಅದಕ್ಕೆ 40 ರೂಪಾಯಿ ಆಯಿತು ಅಂತ. ಸರಿ ಆಯಿತು ಅಂತ ಅನ್ಕೊಂಡು ನಾನು ಒಂದು 10 ರೂಪಾಯಿ ಎಕ್ಸ್ಟ್ರಾನೇ ಕೊಟ್ಟು ಥ್ಯಾಂಕ್ ಯು ಸೋ ಮಚ್ ಅಂತ ಅಂದ್ಕೊಂಡು ಬಂದೆ. ತುಂಬಾ ಖುಷಿ ಆಯಿತು ಹುಡುಗಂಗೆ ನೋಡಿ, ಪಾಪ ತುಂಬಾ ಕಷ್ಟಪಟ್ಟು ಎಲ್ಲ ಕಸ್ಟಮರ್ಸ್ ಹತ್ರ ಎಷ್ಟು ಚೆನ್ನಾಗಿ ನಗ್ನಗ್ತಾ ಮಾತಾಡ್ತಾ ಇದ್ದೆ ಗೊತ್ತಾ, ನಂಗೆ ತುಂಬಾ ಖುಷಿ ಆಯಿತು. ನನ್ನ ಮೆಹಂದಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತಲ್ವಾ. ನಾನು ಇದೇ ಸೆಕೆಂಡ್ ಟೈಮ್ ಮಂತ್ರಾಲಯಕ್ಕೆ ಬರ್ತಿರೋದು. ನಿಜವಾಗ್ಲೂ ಫಸ್ಟ್ ಟೈಮ್ ಬಂದಾಗಂತೂ ಫುಲ್ ಖಾಲಿ, 2-3 ಸತಿ ದರ್ಶನ ಮಾಡ್ಕೊಂಡು ಬಂದು ಬ್ಯಾಕ್ ಟು ಬ್ಯಾಕ್. ಬಟ್ ಈ ಸತಿ ಲೈಕ್ ನಿಜವಾಗ್ಲೂ ಎಷ್ಟು ರಶ್ಶು ಅಂತ ಅಂದರೆ ಶೆಕೆ ರಶ್ಶು, ರೂಮ್ ಬೇರೆ ಸಿಗ್ತಾ ಇರಲಿಲ್ಲ. ನಿಜವಾಗ್ಲೂ ತಲೆ ಕೆಟ್ಟೋಯ್ತು. ಹೋಗಿ ಟಿಕೆಟ್ ಬಂದು 1000 ರೂಪಾಯಿಗೆ 4 ಜನ ಹೋಗ್ಬೋದು ಟಿಕೆಟು. ಬಟ್ ಓಕೆ ಟಿಕೆಟ್ ಆದರೂ ತಗೊಂಡು ಹೋಗೋಣ ಅಂತಂದರೆ ಟಿಕೆಟ್ ಕ್ಯೂನೇ ಒಂದಷ್ಟು ದೊಡ್ಡ ಕ್ಯೂ ಇತ್ತು. ಏನಪ್ಪ ಮಾಡೋದು ಅಂತ ಅಂದ್ಕೊಂಡು ಆಮೇಲೆ ಇವ್ರನ್ನ ವಿಚಾರಿಸ್ಕೊಂಡು ಹೆಂಗೋ ಟಿಕೆಟ್ ನಮಗೆ ಸಿಕ್ತು. ಬಟ್ ಹೆವಿ ರಶ್ ಇತ್ತು ಗೈಸ್. ಆ್ಯಂಡ್ ಇನ್ನೊಂದು ಪ್ರಾಬ್ಲಮ್ ಏನಾಗಿದೆ ಗೊತ್ತಾ ಫ್ರೆಂಡ್ಸ್, ಸೊ ಒಂದು 2-3 ವರ್ಷ ಹಿಂದೆ ನಾವು ಮಂತ್ರಾಲಯಕ್ಕೆ ಬಂದಾಗ ಅಲ್ಲ ಈ ಥರ ಪಂಚೆನೇ ಹಾಕೋಬೇಕು ಅಂತ ಕಂಪಲ್ಸರಿ ಇರಲಿಲ್ಲ ಅಂತ ಅನ್ಕೋತೀನಿ. ಬಿಕಾಸ್ ಆವಾಗ ಭಾವ ಆಗಿರಲಿ ಅರುಣ್ ಆಗಿರಲಿ ಡ್ಯಾಡಿ ಎಲ್ಲ ಪಂಚೆ ಹಾಕೊಂಡೇನು ದರ್ಶನ ಮಾಡಿರಲಿಲ್ಲ. ಬಟ್ ಈ ಸತಿ ಅರುಣ್ ಪಂಚೆ ಹಾಕಿರಲಿಲ್ಲ, ನಾವು ಮಾಮೂಲಿ ಪ್ಯಾಂಟ್ ಶರ್ಟೇ ಹಾಕೊಂಡಿದ್ರು. ಅದಕ್ಕೇನೆ ಇಲ್ಲ ಪಂಚೆ ಹಾಕೊಂಡಿಲ್ಲ ಅಂತಂದರೆ ಅದಕ್ಕೆ ಬೇರೆ ಕ್ಯೂ ಇದೆ, ಆ ಕ್ಯೂಗೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಳ್ಳಿ ಅಂತಂದರು. ಆ ಕ್ಯೂ ನೋಡಿದ್ರೆ ಇನ್ನೂ ಜಾಸ್ತಿ ಇದ್ದಿದ್ದು ರಶ್ಶು. ಅವಾಗ ಜಾಸ್ತಿ ಬೇಜಾರಾಗೋಯ್ತು, ಅಯ್ಯೋ ಇದೇನಪ್ಪ ಹಿಂಗಾಗೋಯ್ತಲ್ಲ, ಸರಿ ಆಚೆ ಹೋಗ್ಬಿಟ್ಟು ನಾವು ಮತ್ತೆ ಪಂಚೆ ಪರ್ಚೇಸ್ ಮಾಡಿ ಬರೋಣ ಅನ್ನೋದಕ್ಕೂ ಮತ್ತೆ ಒಂದಷ್ಟು ದೂರ ನಡ್ಕೊಂಡು ಹೋಗಬೇಕು, ಅಲ್ಲಿಗೆ ಒಂದಷ್ಟು ಟೈಮ್ ವೇಸ್ಟ್ ಆಗಿಬಿಡುತ್ತಲ್ಲ ಅಂತ ಅಂದ್ಕೊಂಡ್ವಿ. ಕೊನೆಗೆ ಒಬ್ಬರ ಹತ್ರ ಪಂಚೆ ತರಿಸ್ಕೊಂಡು ಹೆಂಗೋ ದರ್ಶನ ಮಾಡಿಕೊಂಡು ಬಂದ್ವಿ ನಾವು. ಆ್ಯಂಡ್ ಇಲ್ಲಿ ನೋಡ್ಬೋದು ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಆ್ಯಂಡ್ ಆಬ್ವಿಯಸ್ಲಿ ಒಳಗಡೆ ಎಲ್ಲ ಏನು ರೆಕಾರ್ಡಿಂಗ್ಸ್ ಎಲ್ಲ ಇರಲಿಲ್ಲ ಅಲ್ವಾ, ಸೊ ಎಷ್ಟಾಗುತ್ತೆ ಅಷ್ಟೇ ರೆಕಾರ್ಡ್ ಮಾಡಿರೋದು. ಸೊ ಇಷ್ಟು ಬಂದು ಸಿಂಪಲ್ ಆಗಿ ನನ್ನ ಒಂದು ಏನಂತಾರೆ ಆ್ಯನಿವರ್ಸರಿ ವ್ಲಾಗ್ ಆಗಿರುತ್ತೆ. ಇದಾದಮೇಲೆ ಮಾಮೂಲಿ ಲಂಚು ಡಿನ್ನರು ಅಂತ ಆಚೆ ಹೋದ್ವಿ ಅಷ್ಟೇ ಫ್ರೆಂಡ್ಸ್, ಅದನ್ನ ನಾನೇನು ರೆಕಾರ್ಡ್ ಮಾಡೋಕ್ಕೆ ಹೋಗಿಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲಚ್ಚೂಸ್ ಪ್ರಪಂಚ ಯೂಟ್ಯೂಬ್ ಚಾನೆಲ್. ಸೊ ಫ್ರೆಂಡ್ಸ್ ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವ್ಲಾಗ್ ಏನಪ್ಪ ಅಂತಂದರೆ ಆಬ್ವಿಯಸ್ಲಿ ನಮ್ಮ ಹೊಸ ಮನೆಗೆ ಹೊಸ ಐಟಮ್ಸ್ ತಗೋಬೇಕು ಅಂತ. ಸೊ ಏನೆಲ್ಲ ಹೊಸ ಐಟಮ್ಸ್ ಅಂತ ನಿಮಗೆ ಈ ವ್ಲಾಗಲ್ಲೇ ಗೊತ್ತಾಗುತ್ತೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬಿಕಾಸ್ ಇದು ಬಂದು ಚಿಕ್ಕಪೇಟೆ ಶಾಪಿಂಗ್ ವ್ಲಾಗ್. ಆಲ್ರೆಡಿ ಇಲ್ಲೇ 3 ಗಂಟೆ ಆಯಿತು, ನೋಡೋಕ್ಕೆ 6 ಗಂಟೆ ಹತ್ರ ಕಾಣಿಸ್ತಿದೆ. ಬಿಕಾಸ್ ಒಂಥರ ಮೋಡ ಮುಚ್ಕೊಂಡಿದೆಯಲ್ಲ, ಫುಲ್ ಸಂಜೆ ಟೈಪ್, ಅಂದರೆ ಒಂಥರ ಜಾಸ್ತಿ ಕತ್ಲೆ ಅನಿಸ್ತಿದೆ. ನಾವು ಹೋಗ್ತಿರೋದು ನಿನ್ನ ಹಾಸ್ಟೆಲಲ್ಲಿ ಹಾಕಕ್ಕೆ. ನೀನು ಹಾಸ್ಟೆಲಲ್ಲಿ ಹಾಕಕ್ಕೆ ಹೋಗ್ತಿರೋದು ಇವಾಗ. ನೀನು ಅವತಾರ ನೋಡಿ ಗೈಸ್, ನೀನು ಅವತಾರ ಅವ್ನ ಪ್ಯಾಂಟು ಅವ್ನ ಟೀ ಶರ್ಟ್. ಚಪ್ಲಿ ಎಲ್ಲೋ ನಿಂದು ಅಕ್ಕ? ಚಪ್ಲಿನೂ ಇಲ್ವೇ ನಿನ್ನ ಹತ್ರ? ನೀನು ಹಾಸ್ಟೆಲ್ ಹಾಕಕ್ಕೆ ಹೋಗ್ತಿರೋದು? ನಿಜ ನಿಂಗೆ ಇವಾಗ ಹಾಸ್ಟೆಲ್ಲೇ ಹಾಕೋದು. ನೀನು ಅವತಾರ ನೋಡು. ಇಲ್ಲ ಲಕ್ಷಿತ್, ನಿಂದು ಓವರ್ ಆಯ್ತು. ಹಾಸ್ಟೆಲ್ ಹೋಗು, ಸೇರ್ಕೋ. 10 ವರ್ಷ 20 ವರ್ಷ ಅಲ್ಲೇ ಇರು. ಆಮೇಲೆ ಬಾ, ಆಮೇಲೆ ಮದುವೆ ಮಾಡಿಸ್ಬಿಟ್ಟು ಕಳಿಸ್ಬಿಡ್ತೀವಿ ನಿನ್ನ ಅಷ್ಟೇ. ಓಕೆ ಗೈಸ್, ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಏನು ಹಾಸ್ಟೆಲು? ಸರಿ ಬಿಡೋ ಹೋಗ್ಲಿ. ಏನು ಹಾಯ್ ಇಲ್ಲಿ ಹಾಯ್ ನಂದು ನನ್ನ ಮೇಲ್ ಕೂತವಳಲೇ ಡುಮ್ಮಿ. ಹಾಯ್ ಮಮ್ಮಿ, ಮ್ಯಾಟ್ಗಳೈತೆ ಕಡ ಮೀಲಿ ತಗೋತಾ? ಮ್ಯಾಟ್ ತಗೊಂಡ? ಇಲ್ಲ ಐತಲ್ಲ ಚೆನ್ನಾಗಿರೋ ತಗೊಂಡ? ಅಲ್ಲ ಮೇನ್ ಡೋರ್ಗೊಂದು ಚೆನ್ನಾಗಿರೋ ತಗೋ. ಇದು ಹೆಂಗ್ ತಿರುಗ್ತೈತೆ ಇದು?
ಸೊ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಇದು ಬಂದು ಫೈನಲ್ ಚಿಕ್ಕಪೇಟೆ ಶಾಪಿಂಗ್ ಅಂತಲೇ ಹೇಳ್ಬೋದು. ಸೊ ಇವಾಗ ಚಿಕ್ಕಪೇಟೆಯಲ್ಲಿ ಏನಪ್ಪ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀವಿ ಅಂದರೆ ಫಸ್ಟ್ ಬಂದು ಮೋಸ್ಟ್ ಇಂಪಾರ್ಟೆಂಟ್ಲಿ ಶ್ಯಾಂಡ್ಲಿಯರು ಅಂದರೆ ಝೂಮರ್ ಆದಮೇಲೆ ಕರ್ಟನ್ಸು, ಮ್ಯಾಟು, ಸ್ವಲ್ಪ ಪಾತ್ರೆ ಐಟಮ್ಸು ಮತ್ತು ಬೇರೆ ರೀತಿಯ ಲೈಟಿಂಗ್ಸ್ ಎಲ್ಲ ಬೇಕಿತ್ತು, ಇನ್ನೇನೆಲ್ಲ ಬೇಕಿತ್ತು ಗೈಸ್. ಅದಕ್ಕೆಲ್ಲ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ಆ್ಯಂಡ್ ನಾವು ಇಡೀ ಕುಟುಂಬನೇ ಬಂದಿದ್ದೀವಿ, ಮಮ್ಮಿ ಡ್ಯಾಡಿ ಅಕ್ಕ ನಂದು ಮಕ್ಕಳೆಲ್ಲರೂ ಬಂದಿದ್ದೀವಿ. ಸೊ ಒಂಥರ ಖುಷಿ ಕೂಡ ಆಗ್ತಾಯಿದೆ, ಹಾಗೂ ಒಂಥರ ಲೈಕ್ ಓಕೆ ಮಕ್ಕಳು ಎದ್ಕೊಂಡು ಶಾಪಿಂಗ್ ಮಾಡೋಕ್ಕೆ ಬಂದಿವಲ್ಲ, ಸೊ ಸ್ವಲ್ಪ ಹಿಂಸೆ ಕೂಡ ಅನಿಸ್ತಾ ಇತ್ತು. ನೀವು ಅನ್ಕೋತಿರ್ಬೋದು ಮಕ್ಕಳೆಲ್ಲ ಒಬ್ರು ಯಾರೋ ಮನೇಲಿ ನೋಡ್ಕೊಂಡಿದ್ದು ಮಿಕ್ಕರೆಲ್ಲ ಶಾಪಿಂಗ್ ಬರ್ಬೋದಿತ್ತಲ್ವಾ. ಬಟ್ ನಮಗೇನು ಗೊತ್ತಾ ಫ್ರೆಂಡ್ಸ್, ಎಲ್ಲರೂ ಹೋಗಬೇಕು ಅಂತ ಆಸೆ ಇತ್ತು. ಒಂದು ಶಾಪಿಂಗ್ ಅಂತಂದರೆ ಆಬ್ವಿಯಸ್ಲಿ ಎಲ್ಲರೂ ಹೋಗಬೇಕು. ಆ್ಯಂಡ್ ನಮ್ಮ ಮನೆ ಇದೆಲ್ಲ ಏನು ಗೊತ್ತಾ, ಇವೆಲ್ಲ ಚಿಕ್ಕ ಚಿಕ್ಕ ಮೂಮೆಂಟ್ಸ್ ಇರುತ್ತಲ್ಲ, ನಮ್ಮ ಮನೆಗೋಸ್ಕರ ಓಡಾಡೋದು, ಅದು ತಗೋಬೇಕು, ಇದು ತಗೋಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ. ಸೊ ಪ್ರತಿಯೊಂದರೂ ನಮ್ಮ ಇನ್ವಾಲ್ವ್ಮೆಂಟ್ ಇರಬೇಕು ಅಂತ ಅಂದ್ಕೊಂಡೆ ನಾವೆಲ್ಲರೂ ಹೋಗ್ತಿರೋದು. ಸೊ ಒಂದು 2 ಅಂಗಡಿ ನೋಡಿದ್ವಿ, ಬಟ್ ನಮ್ಗೆ ಯಾಕೋ ಪ್ರೈಸ್ ಒಂದು ಸ್ವಲ್ಪ ಜಾಸ್ತಿ ಅನಿಸ್ತು ಅಂತ ಅಂದ್ಕೊಂಡು ನಾವು ಸ್ವಲ್ಪ ಮುಂದೋಗಿ ಬಂದ್ವಿ. ಆ್ಯಂಡ್ ಲೈಕ್ ಓಕೆ ಒಂದು ಶ್ಯಾಂಡ್ಲಿಯರ್ ತೊಗೊಳಕ್ಕಿಂತ ಮುಂಚೆ ಸ್ವಲ್ಪ ಹೊಟ್ಟೆಗೆ ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡು ವಡಾಪಾವ್ ಹಾಗೂ ಚುರುಮುರಿ ತಗೋತಾ ಇದ್ದೀವಿ. ಆ್ಯಂಡ್ ಲೈಕ್ ನಾವು ಚಿಕ್ಕಪೇಟೆ ಬಂದರೆ ಕಂಪಲ್ಸರಿ ಇಲ್ಲಿ ಬಂದು ವಡಾಪಾವ್ ತಿಂತೀವಿ. ಸೊ ನಾವು ಒಂದು ನೋಟ್ ಮಾಡ್ಕೊಂಡಿದ್ದೀವಿ, ಈ ಕಡೆ ರೋಡಿಗೆ ಹೋದರೆ ಅಲ್ಲಿ ವಡಾಪಾವ್ ಮತ್ತು ತಿನ್ನೋಕ್ಕೊಂದು ಸ್ವಲ್ಪ ಸಿಗುತ್ತೆ, ಆ ಕಡೆ ರೋಡಿಗೆ ಹೋದರೆ ಅಲ್ಲಿ ವಾಶ್ರೂಮ್ ಇರುತ್ತೆ ಅಂತ. ಬಿಕಾಸ್ ಚಿಕ್ಕಪೇಟೆ ನಿಮಗೆ ವಾಶ್ರೂಮ್ ಸಿಗೋದು ಮತ್ತು ತಿನ್ನೋಕೆ ಏನಾದರೂ ಸಿಗೋದು ತುಂಬಾ ರೇರ್, ತುಂಬಾ ಕಷ್ಟ. ಅದಕ್ಕೆ ನಾವು ಫುಲ್ ನೋಟ್ ಮಾಡ್ಕೊಂಡಿರ್ತೀವಿ. ಇವಾಗ ಯಾವ್ದು ಇಷ್ಟ ಡ್ಯಾಡಿ? ಗೋಲ್ಡು ಅಂದರೆ ಇದು ಬ್ಲ್ಯಾಕು, ಇನ್ನೊಂದು ಪೀಸ್ ಗೋಲ್ಡಲ್ಲಿ ಕೊಡ್ತಾರೆ. ಎಷ್ಟು ತೋರಿಸು? ಸೇಮ್ ಇದೇ ಸೈಜು. ಫ್ರೆಂಡ್ಸ್, ನಾವು ಏನಾದರೂ ಪರ್ಚೇಸ್ ಮಾಡ್ತೀವಿ ಅಂತಂದರೆ ಒಂದು ಮನೆ ಐಟಮ್ಸೇ ಆಗಿರಲಿ, ಈ ಥರ ಏನಾದರೂ ಪರ್ದೆ ಏನಾದರೂ ತೊಗೋಬೇಕು ಅಂದರೆ ಫಸ್ಟು ಆನ್ಲೈನಲ್ಲಿ ಸರ್ಚ್ ಮಾಡ್ತೀವಿ, ಅದರಲ್ಲಿ ಪ್ರೈಸ್ ಎಷ್ಟು ತೋರಿಸ್ತಿದೆ ಮತ್ತು ಅಂಗಡಿಲಿ ಪ್ರೈಸ್ ಎಷ್ಟು ತೋರಿಸ್ತಿದೆ ಅಂತ, ಯಾವ ಕಡಿಮೆ ಇದೆ, ಯಾವ ರೀಸನೇಬಲ್ ಇದೆ, ಅದು ತಕ್ಕಂಗೆ ನಾವು ಪರ್ಚೇಸ್ ಮಾಡ್ತೀವಿ. ಇದರಲ್ಲ ದೊಡ್ಡ ಹೊಟ್ಟೆ ಕಿಚನ್ ಕೂತ್ಕೊಂಡಿದ್ರೆ ಒಬ್ಬ ಇಲ್ಲಿಂದ ಒದಿತಾನೆ, ಒಬ್ಬ ಅಲ್ಲಿಂದ ಸರಿ ಅದೊಂದು ತಗೋ ಈಗ. ಮತ್ತೆ ಆ ಬುದ್ಧನ ಮೇಕೆ ಒಳ್ಳೆ ಲೈಟ್, ಒಳ್ಳೆ ಡಿಸೈನ್ ಆಗಿರೋದನ್ನು ಕೊಡಿಸಿ ಸಾಕು. ಇಲ್ಲೇ ನೋಡಿ, ಇಲ್ಲೇ ಫೋಕಸ್ ಲೈಟ್ಗಳು ಅವೆಲ್ಲ. ಒಂದು ಸೋಲಾರ್ ಲೈಟ್ ಅದು ಬರುತ್ತಲ್ಲ, ಅತ್ತೆ ಮನೇಲಿ ಐತಲ್ಲ ಒಂದು ಸೇಫ್ಟಿ, ಯಾಕಂದ್ರೆ ಕರೆಂಟ್ ತುಂಬ ಹೋಗುತ್ತೆ. UPS ಹಾಕ್ಸ್ತಾ ಇದೀವಿ. ಓಕೆ ಫ್ರೆಂಡ್ಸ್, ಸೊ ಝೂಮರ್ ಪರ್ಚೇಸ್ ಮಾಡಾಯಿತು, ಅಲ್ಲಿ ಅವ್ರು ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಬಂದು ಅಕ್ಕ ಹಾಗೂ ನಂದು ಇಬ್ಬರು ಬ್ಲೌಸ್ ಪೀಸ್ನ ಪರ್ಚೇಸ್ ಮಾಡೋಕ್ಕೆ ಬಂದಿದ್ದಾರೆ. ಸೊ ಆಬ್ವಿಯಸ್ಲಿ ಗೃಹ ಪ್ರವೇಶ ಟೈಮಲ್ಲಿ ಬ್ಲೌಸ್ ಪೀಸ್ ಅಂತೂ ಬೇಕೇ ಬೇಕಲ್ವಾ, ಅರ್ಶಿನ ಕುಂಕುಮ ಟೈಮಲ್ಲಿ ತಾಂಬೂಲ ಕೊಡೋಕ್ಕೆಲ್ಲ ಬ್ಲೌಸ್ ಪೀಸ್ ಬೇಕು. ಸೊ ತಾಂಬೂಲ ಜೊತೆ ನಾವು ಒಂದು ಅದೇ ತಾಂಬೂಲಗೆ ನಾವು ಒಂದು ಟಿಫಿನ್ ಬಾಕ್ಸ್ ಕೂಡ ಕೊಡ್ತಾ ಇದ್ದೀವಿ. ಸೊ ಟಿಫಿನ್ ಬಾಕ್ಸ್ ಎಲ್ಲ ಮಮ್ಮಿ ಮುಂಚೆನೇ ಪರ್ಚೇಸ್ ಮಾಡಿದ್ರು, ಅದರದ್ದು ವ್ಲಾಗ್ ನಾನೇನು ಮಾಡಿಲ್ಲ ಅನ್ಕೋತೀನಿ, ಅಕ್ಕ ಮಾಡಿರ್ಬೋದು. ಸೊ ಮಾಮೂಲಿ ಒಂದು ಟಿಫಿನ್ ಬಾಕ್ಸ್ ಏನು ಬರುತ್ತೆ ಅದು ಅರ್ಶಿನ ಕುಂಕುಮ ಮತ್ತು ಬ್ಲೌಸ್ ಪೀಸ್ ಈ ರೀತಿ ಕೊಡ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಬ್ಲೌಸ್ ಪೀಸು ನಮಗೆ ತುಂಬ ಕಡಿಮೆ ಬೆಲೆದು ಸಿಗುತ್ತೆ, ಬಟ್ ಅದು ಲೈಕ್ ಒಂಥರ ಅದು ಯೂಸ್ ಮಾಡೋಕ್ಕೆ ಆಗಲ್ಲ. ಅದಕ್ಕೆ ನಾವೇನು ಪರ್ಸ್ನಲಿ ಪ್ರಿಫರ್ ಮಾಡ್ತೀವಿ ಅಂತಂದರೆ ಒಂದು 10 ರೂಪಾಯಿ 15 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ಚೆನ್ನಾಗಿರೋ ಬ್ಲೌಸ್ ಪೀಸ್ ಕೊಡೋಣ, ಅಟ್ಲೀಸ್ಟ್ ಇದನ್ನ ಯೂಸ್ ಮಾಡ್ತಾರೆ, ಹೊಲ್ಸ್ಕೋತಾರೆ ಅಂತ ಅಂದ್ಕೊಂಡು ನಾವು ಸ್ವಲ್ಪ ಚೆನ್ನಾಗಿರೋ ಬ್ಲೌಸ್ ಪೀಸೇ ನೋಡ್ತಾ ಇದ್ವಿ. ಹೊಲ್ಸ್ಕೊಳ್ಳೋ ಥರ ಇರುತ್ತೆ ಅಲ್ವಾ, ಅಷ್ಟೇ ಫ್ರೆಂಡ್ಸ್. ಸೊ ಬ್ಲೌಸ್ ಪೀಸ್ ಕೂಡ ಪರ್ಚೇಸ್ ಮಾಡಾಯಿತು. ಆ್ಯಂಡ್ ಚಿಕ್ಕಪೇಟೆಯಲ್ಲಿ ನಿಮಗೆ ಸ್ವಲ್ಪ ಕಡಿಮೆ ಪ್ರೈಸಲ್ಲೇ ಸಿಗುತ್ತೆ. ಲೈಕ್ ಒಂದು 2-3 ಬಂಡಲ್ ತೊಗೊಂಡ್ರೆ ಎಲ್ಲ ನಿಮಗೆ ಬಲ್ಕಲ್ಲೇ ಅವರು ಲೈಕ್ ಹೋಲ್ಸೇಲ್ ರೇಟಲ್ಲೇ ಹಾಕ್ಕೊಡ್ತಾರೆ. ಸೊ ಇದೊಂದು ತೊಗೊಂಡ್ವಿ ನಾವು. ಆ್ಯಂಡ್ ತುಂಬ ಜನ ಕೇಳ್ತೀರಾ ಶಾಪ್ ಹೆಸರೆಲ್ಲ ಹೇಳಿ ಅಂತ. ಸೊ ಚಿಕ್ಕಪೇಟೆಯಲ್ಲಿ ನಾವು ಇದೇ ಪರ್ಟಿಕ್ಯುಲರ್ ಶಾಪ್ ಅಂತ ಹೋಗಿಲ್ಲ ಫ್ರೆಂಡ್ಸ್, ಯಾವ ಅಂಗಡಿ ಲೈಕ್ 4-5 ಅಂಗಡಿ ನೋಡ್ತೀವಿ, ಕಂಪೇರ್ ಮಾಡ್ತೀವಿ ಪ್ರೈಸು, ಯಾವ ಅಂಗಡಿಯಲ್ಲಿ ಕಡಿಮೆ ಪ್ರೈಸ್ ಇದೆ ಆ ಅಂಗಡಿಯಲ್ಲಿ ಹೋಗ್ಬಿಟ್ಟು ಪರ್ಚೇಸ್ ಮಾಡೋದು. ನಾವು ಬಂದು ಆ ಝೂಮರ್ ಅಂಗಡಿಯಲ್ಲಿ ಇದ್ವಿ, ಇಲ್ಲಿ ಬಂದು ಅಕ್ಕ ಹಾಗೂ ನಂದು ಇಬ್ಬರು ಪರ್ಚೇಸ್ ಮಾಡೋಕ್ಕೆ ಬಂದಿದ್ದಾರೆ. ಸೊ ಅದಕ್ಕೆ ಅಕ್ಕ ನನಗೆ ವಿಡಿಯೋ ಕಾಲ್ ಮಾಡಿಬಿಟ್ಟು ತೋರಿಸ್ತಾ ಇದ್ದು, ಬಟ್ ಏನೂ ನೆಟ್ವರ್ಕ್ ಇಲ್ಲ, ಕರೆಕ್ಟಾಗಿ ಏನೂ ಕೇಳಿಸ್ತಾನೂ ಇರಲಿಲ್ಲ, ಕೇಳಿಸಿದ್ರೆ ಫುಲ್ ಸ್ಟಕ್ ಆಗ್ತಾ ಇತ್ತು. ಅದಕ್ಕೆ ನಾನು ಅಕ್ಕಾಗ ಹೇಳಿದೆ ಝೂಮರ್ ಪ್ಯಾಕಿಂಗ್ ಆಗ್ತಾ ಇದೆ, ಪ್ಯಾಕಿಂಗ್ ಮುಗಿಸೋಷ್ಟೇ ನೀವು 4-5 ಕರ್ಟನ್ಸ್ನ ಸೆಲೆಕ್ಟ್ ಮಾಡಿ ಇಟ್ಟಿರಿ, ನಾವು ಅದ್ರಲ್ಲಿ ಬಂದು ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳಿದೆ. ಸೊ ಅವಳು ಅದನ್ನೇ ನೋಡ್ತಾ ಇದ್ಲು. ಪರವಾಗಿಲ್ಲ ಬಾರೇ.
ಕರ್ಟನ್ಸ್ ಮಾತ್ರ ಫ್ರೆಂಡ್ಸ್ ನಿಜವಾಗ್ಲೂ ಒಂದಷ್ಟು ಅಂಗಡಿ ಸುತ್ತಿದ್ದೀವಿ. ಅದ್ರ ಬೇರೆ ಕ್ಲೋಸಿಂಗ್ ಟೈಮ್ ಆಲ್ಮೋಸ್ಟ್ ಸಂಡೇ ಬಂದು ಬೇಗನೆ ಚಿಕ್ಕಪೇಟೆ ಕ್ಲೋಸ್ ಆಗುತ್ತೆ ಅಂತ ಅನ್ಕೋತೀನಿ. ಒಂದು 7 ಗಂಟೆಗೆಲ್ಲ ಆಲ್ರೆಡಿ ಕ್ಲೋಸ್ ಮಾಡ್ತಾನೆ ಇದ್ರು. ಸರಿ ಆಯಿತು, ಬೇಗ ಮಕ್ಕಳು ಕರ್ಕೊಂಡು ನಾವು ಓಡ್ತಾ ಇದ್ದೀವಿ. ಆ ಅಂಗಡಿ ಒಬ್ಬರು ಅಂದರೆ ಈ ಅಂಗಡಿ ಒಬ್ಬರು ಆ ಥರ ಮಾಡ್ತಾಯಿದ್ವಿ. ಕೊನೆಗೂ ನಮಗೊಂದು ಅಂಗಡಿ ಸಿಕ್ತು. ಸೊ ಅಲ್ಲಿ ಬಂದು ನಿಮಗೆ ಬೇಜಾನ್ ಆಪ್ಷನ್ಸ್ ಇದೆ. ಬಟ್ ನನಗೇನು ಗೊತ್ತಾ, ಜಾಸ್ತಿ ಈ ಥರ ಫ್ಲವರ್ ಹೂವು ಇರೋದು ಜಾಸ್ತಿ ಬೇಡ, ಸ್ವಲ್ಪ ಪ್ಲೇನ್ ಆಗಿ ಇರಲಿ, ಸೊ ದಟ್ ಒಂಥರ ಸಿಂಪಲ್ ಆಗಿ ಎಲಿಗೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ. ಆ್ಯಂಡ್ ನಾವು ಸ್ಪೆಸಿಫಿಕ್ ಆಗಿ ಬ್ರೌನ್ ಕಲರೇ ನೋಡ್ತಾ ಇದ್ವಿ, ಬಿಕಾಸ್ ಅದು ಬಂದು ನಮ್ಮ ಮನೆ ಥೀಮಿಗೆ ಮ್ಯಾಚ್ ಆಗುತ್ತೆ. ನೀವು ನನ್ನ ಪ್ರೀವಿಯಸ್ ವ್ಲಾಗ್ ನೋಡಿದ್ರೆ ನಮ್ಮ ದೇವ್ರ ಮನೆ ಆಗಿರಲಿ ಅಥವಾ ಶೋಕೇಸ್ ಯೂನಿಟ್ ಆಗಿರಲಿ ಎಲ್ಲ ಸ್ವಲ್ಪ ಬ್ರೌನಲ್ಲೇ ಇದೆಯಲ್ವಾ, ಸೊ ಅದಕ್ಕೆ ಆ ಥೀಮಿಗೆ ಮ್ಯಾಚ್ ಆಗುತ್ತೆ ಅಂತ ನಾವು ಸ್ವಲ್ಪ ಬ್ರೌನ್ ಕಲರಲ್ಲೇ ನೋಡ್ತಾ ಇದ್ವಿ. ಬೇರೆ ಕಲರ್ಸಲ್ಲಿ ತುಂಬ ಜಾಸ್ತಿ ಆಪ್ಷನ್ಸ್ ಇತ್ತು, ಬಟ್ ಬ್ರೌನ್ ಕಲರ್ ಏನಪ್ಪ ಅಂತಂದರೆ ಜಾಸ್ತಿ ಹೂವು ಆಯಿತು. ನನಗೆ ಜಾಸ್ತಿ ಹೂವು ಬೇಕಾಗಿರಲಿಲ್ಲ, ಬಟ್ ಕೊನೆಗೆ ಈ ಸರಿ ಸಿಕ್ಕಿ ತಗೊಳ್ಳೋಣ, ಆಮೇಲೆ ಮುಂದಕ್ಕೆ ನೋಡೋಣ ಅಂತ ಅಂದ್ಕೊಂಡು ನೋಡ್ತಾ ಇದ್ವಿ ಫ್ರೆಂಡ್ಸ್. ಹೆಂಗೆ ಅನಿಸ್ತೈತಮ್ಮಿ? ಅದೇ ಫ್ಲವರ್ ಜಾಸ್ತಿ ಅಂದ್ರೆ ಇದು ಲೆಂತು ಕಮ್ಮಿ ಆಯ್ತಲ್ವಾ, ಇದು ಅದಕ್ಕೆ ಫ್ಲವರ್ ಜಾಸ್ತಿ. ಹೇಳ ತೆಗಿ ಬೇಗ. ಗೊತ್ತಿಲ್ಲ ಯಾವ ತಗೊಂಡ್ಬಂದ್ರು ಈಗ ನಿಚ್ಚೆ ಹಚ್ಚತ್ತ ಬೇಕತ್ತು. ತುಂಬಾ ಚೆನ್ನಾಗಿದೆ. ಬನ್ನಿ, ಅಲ್ಲಿ ಒಳಗಡೆ ಇನ್ನೊಂದು ಡಾರ್ಕ್ ಕಲರ್ ಇತ್ತು, ಸ್ವಲ್ಪ ಎದ್ದು ಬನ್ನಿಬೇಕು. ಎದ್ದು ಬತ್ತಿ ಹುಡುಗರಲ್ಲಿ ಹೋದ್ರು ಆಚೆ ಕಡೆಗೆ ಮರ ಎಲ್ಲ ನೋವು ಬರ್ತೈತೆ. ಅಕ್ಕ ಈ ತರ ತಗೋ ಅಕ್ಕ, ಚೆನ್ನಾಗಿದೆ ನೋಡು, ಎಷ್ಟು ಒಂಥರ ರಾಯಲ್ ಪ್ಲೆಸೆಂಟ್ ಆಗಿ. ಸಿಂಬಾ ಸುಮ್ನಿರೋ ಬೈ. ಮಮ್ಮಿ ಇದು ಚೆನ್ನಾಗಿಲ್ವಾ? ಪ್ಲೆಸೆಂಟ್ ಫುಲ್ ಆಗಿ ಕಾಣಿಸ್ತೈತೆ. ಅದ್ರಲ್ಲಿ ಡಾರ್ಕ್ ಶೇಡು ಇದೆ ನೋಡು. ಚಿಕ್ಕಪೇಟೆ ನೋಡಿ, ಇದು ಅದು ಚೆನ್ನಾಗಿ. ರಾಯಲ್ ಮೇಲ್ಗಡೆ ಸರ್ ನೋಡಿ, ನಮ್ಗೆ 4 ಡೋರ್ ಬೇಕು, 8 ವಿಂಡೋ ಬೇಕು. ಡೋರ್ ಅಂದ್ರೆ ಡೋರ್ ದೊಡ್ಡ ಇಲ್ಲೂ ಅಷ್ಟೇ 4 ಅವೆರಡು. ಸೊ ಲಾಸ್ಟ್ ಫೈನಲ್ ಆಗಿ ಇವಾಗ ಕರ್ಟನ್ಸ್ ನೋಡ್ತಾ ಇದ್ದೀವಿ. ಕರ್ಟನ್ಸ್ ಅಲ್ಲಿ ಅಂದ್ರೆ ನಮ್ಗೆ ಹೆಂಗಪ್ಪ ಅಂದ್ರೆ ಸ್ವಲ್ಪ ಸಿಂಪಲ್ ಆಗಿರೋದು ಬೇಕು, ತೀರಾ ಒಂಥರ ಡಿಂಚಾಕು ಕೂಡ ತೀರಾ ಸಿಂಪಲ್, ಮೀಡಿಯಂ ರೇಂಜ್ ಮೀಡಿಯಂ ಡಿಸೈನ್ ಅಲ್ಲಿ ಬೇಕು. ನಮ್ಗೆ ಏನಾದ್ರು ಎಲ್ಲಿಟ್ಟಿದ್ದಾರೆ ಅಂತ ಗೊತ್ತಾದ್ರೆ ನಾವು ಅಯ್ಯೋ ಏನ್ ಗೊತ್ತಾ, ಈ ತರ ಅಂಗಡಿಗೆ ಬಂದಾಗ ಪಾಪ ಅವ್ರಿಗೂ ಏನು ಮಾಡಲ್ಲ, ಅವ್ರು ಇವಾಗ ಮುಚ್ಚಿಬಿಟ್ಟು ಹೋಗೋ ಸಮಯ. ಪಾಪ ಕ್ಲೋಸಿಂಗ್ ಟೈಮ್ अभी थक गया सुबह में सुस्त हो गया. ಕೊಡಮ್ಮಿ ಬ್ಯಾಗ್ ವೆಯ್ಟ್ ಇರುತ್ತೆ. ಗುಡ್ಡಪ್ಪ ಹಾಯ್ ಏನು, ಕುಂಚಿ ಹಾಯ್ ಏನು, ರಕ್ಷಿತ್ ಹಾಯ್ ಏನು. ಮಾಡೆಲ್ ಚೆನ್ನಾಗಿದೆ, ಚೆನ್ನಾಗೈತೆ. ಬಾರ್ಡರು ಹೆಂಗೈತೆ? ಚೆನ್ನಾಗೈತೆ. ಪ್ರೈಸು 2 ಸೇಮಿನ. ಮಮ್ಮಿ ಹಾಲ್ಗೆ ಮಮ್ಮಿ ಕಡಿಮೆ ದುಡ್ಡು ತಗೋ, ರೂಮ್ಗೆಲ್ಲ ಹಾಲ್ಗೆ ಜಾಸ್ತಿ ದುಡ್ಡು ಇರಲಿ, ರೂಮ್ಗೆಲ್ಲ ಸಿಂಪಲ್ ಕಡಿಮೆ ದುಡ್ಡು ತಗೋ. ಆಕ್ಚುಲಿ ಹೇಳೋದು ಕರೆಕ್ಟ್ ಆಗೈತೆ ತಾನೇ. ಓಕೆ ಗೈಸ್, ಸೊ ಜಸ್ಟ್ ನಂಗೆ ವಾಯ್ಸೇ ಬರ್ತಾ ಇಲ್ಲ. ಓಕೆ ಫ್ರೆಂಡ್ಸ್, ಸೊ ಜಸ್ಟ್ ಮನೆಗೆ ಬಂದಿದ್ದೀವಿ ಆ್ಯಂಡ್ ನಂಗೆ ಮಾತ್ರ ಬರ್ತಿಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಜಸ್ಟ್ ಮನೆಗೆ ಬಂದಿದ್ದೀನಿ ಆ್ಯಂಡ್ ನಂಗೆ ವಾಯ್ಸ್ ಫುಲ್ ಹೊಟ್ಟೋಗ್ಬಿಟ್ಟಿದೆ, ಅಂದರೆ ಎಷ್ಟು ಲೈಕ್ ಫುಲ್ ಇದಾಗ್ಬಿಟ್ಟಿದೆ. ಸೊ ಶಾಪಿಂಗ್ ಅಂತಂದ್ರೆ ಬೇಜಾನ್ ಶಾಪಿಂಗ್ ಮಾಡಿದೀವಿ. ಬೇಜಾನ್ ಅಂತ ಅಂದ್ರೆ ಇಂಪಾರ್ಟೆಂಟ್ ಬಂದು ಈ ತರ ಶಾಂಡಿಯರ್ ಇರುತ್ತಲ್ಲ ನೋಡಿ, ಆ ತರ ಇದೆಯಲ್ಲ ಶಾಂಡಿಯರ್, ಸೊ ಆ ರೀತಿ ಒಂದು ದೊಡ್ಡದಾಗಿರೋ ತಗೊಂಡಿದೀವಿ. ಆ್ಯಂಡ್ ಮ್ಯಾಟು ಮತ್ತೆ ಕರ್ಟನ್ಸು ಪರ್ದೆಗಳು ಅಷ್ಟೇ ತಗೊಂಡಿರೋದು. ಆ್ಯಂಡ್ ನೀವು ಹೇಳ್ತೀರಾ ಇಷ್ಟಕ್ಕೆ ಇಷ್ಟು ಇಡೀ ದಿವಸ ತಗೊಂಡ್ರಾ ಅಂತ. ಸೊ ನಾವು ಚಿಕ್ಕಪೇಟೆ ಹೋಗಿದ್ದು ತುಂಬಾ ಲೈಕ್ ಲೇಟ್, ಆಲ್ರೆಡಿ ಒಂದು 5-6 ಗಂಟೆ ಹೋಗಿದ್ದು, 6:15 ಆಗಿದ್ದು ಚಿಕ್ಕಪೇಟೆ ಹೋಗಿ. ಬಟ್ ಅದಕ್ಕಿಂತ ಮುಂಚೆ ನಮ್ದು ಅಕ್ಕ ಕೆಲಸ ಆಯಿತು. ಅದೇನಪ್ಪ ನೀವು ಅಕ್ಕ ಬ್ಲಾಗಲ್ಲೇ ನೋಡ್ಬೋದು, ಅವಳು ಏನು ಮುಯಿ ಕೊಟ್ಟರು, ಹೇಗೆ ಏನು ಕೊಟ್ಲು, ಎಷ್ಟು ರೂಪಾಯಿ ಆಯಿತು ಅಂತ ನೀವು ಅವಳ ಬ್ಲಾಗಲ್ಲಿ ಚೆಕ್ಔಟ್ ಮಾಡ್ಕೋಬೋದು. ಸೊ ಅದು ಅಕ್ಕ ಕೆಲಸ ಆಯಿತು. ಅದು ಮುಗಿಸ್ಕೊಂಡು ಆಮೇಲೆ ಚಿಕ್ಕಪೇಟೆಗೆ ಹೋದ್ವಿ. ಅಲ್ಲಿ ಮಕ್ಕಳನ್ನ ಎತ್ಕೊಂಡು ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು. ಆ್ಯಂಡ್ ಇಲ್ಲಿ ನಮ್ಮ ಡ್ಯಾಡಿ ಕೂಡ ಇದ್ದಾರೆ. ಹಾಯ್ ಡ್ಯಾಡಿ, ಹೇಗಿತ್ತು ಚಿಕ್ಕಪೇಟೆ ಶಾಪಿಂಗು?
ಆದ್ರೆ ನಿಮ್ಮ ಜೊತೆ ಬರಬಾರ್ದು. ನಮ್ಮ ಜೊತೆ ಬರಬಾರ್ದ ಅಥವಾ ನಿಮ್ಮ ಮೊಮ್ಮಕ್ಕಳ ಜೊತೆ ಬರಬಾರ್ದ? ಇಬ್ಬರ ಜೊತೆಲೂ ಬರಬಾರ್ದು. ನಿಮ್ಮ ಹೆಂಡತಿ ಜೊತೆ ಓಕೆ. ಓಕೆನಾ? ಏನೆಲ್ಲ ತಗೊಂಡ್ರಿ? ಏನೇನು ತಗೊಂಡ್ರೆ ನಮ್ಗೇನು ಬೇಕು ನಾನು ತಗೊಂಡೆ, ನಿಮ್ಗೇನು ಬೇಕು ನೀವು ತಗೊಂಡ್ರಿ. ಮಕ್ಕಳು ಪಾಪ ಏನು ತಿನ್ನಲಿಲ್ಲ, ಅದೇನೋ ಕಡ್ಲೆಪುರಿ ಪಟಾಪುರಿ ತಿನ್ಕೊಂಡಿರ್ತಾರೆ, ಅವ್ರೇನೋ ತಗೊಂಡಿಲ್ಲ ಸದ್ಯಕ್ಕೆ. ನನಗೆ ಬಟ್ಟೆ ಬೇಕಾಗಿತ್ತು, ಬಟ್ಟೆ ಗೃಹ ಪ್ರವೇಶ ನಮ್ಮಪ್ಪ ಬಟ್ಟೆ ಇವಾಗ ಹರಿಸ್ಕೊಂಡಿದ್ದಾರೆ. ಅದು ಯಾವಾಗ ಹೊಲಿಯಕ್ಕೆ ಕೊಡ್ತಾರೋ, ಅದು ಯಾವಾಗ ಹಾಕೋತಾರೋ ಅಂತೂ. ಇದು ಇವಾಗ ಚಿಕ್ಕಪೇಟೆಗೆ ಹೋಗಿದ್ದಕ್ಕೆ ತಾನಿರೋದು ಅಲ್ಲಿ ತಗೋ ಎಲ್ಲ ಕುಣಿಗೆಲ್ಲ ಹೊಲ್ಸಾಕಿದ್ದೀನಿ. ಅದು ಒಲೆ ಕೊಟ್ಬಿಟ್ಟ? ಅಲ್ಲಿ 2 ಡ್ರೆಸ್ ಅಲ್ಲಿ ಇದು ಮತ್ತೆ ಇದು ಮೊನ್ನೆ ತಗೊಂಡೆ ಒಂದು 2 ಡ್ರೆಸ್, ಅವು ಒಂದು 2 ಡ್ರೆಸ್ ತಗೊಂಡ್ರೆ ಸ್ವಲ್ಪ ಜಾಸ್ತಿ ತಗೊಂಡ್ಬಿಡ್ತೀನಿ. ಇಲ್ಲಾಂದ್ರೆ ಇಲ್ಲ, ಇಲ್ಲ ಅಂದ್ರೆ ಇಲ್ಲ. ತಗೊಂಡ್ರೆ ಒಂದು 5-6 ಜೊತೆ 10 ಜೊತೆ ಇಲ್ಲ ಇಲ್ಲ. ನಪ್ಪ ಹಾಗೇನೆ ಹೋದ್ರೆ ಜಾಸ್ತಿ ತಗೋತಾರೆ, ಸೊ ದಟ್ ವರ್ಷ ಪೂರ್ತಿ ಆಗ್ಬೇಕು ಅಂತ. ಇಲ್ಲ ಅಂದ್ರೆ ಅವ್ರು ತಗೊಳಕ್ ಹೋಗಲ್ಲ. ಸೊ ಆ ರೀತಿ. ಅಂಡ್ ಡ್ಯಾಡಿ ಮನೆ ಕೆಲಸ ಹೇಗ್ ನಡೀತಾ ಇದೆ? ಗೃಹ ಪ್ರವೇಶ ಪ್ರಿಪರೇಷನ್ಸ್ ಎಲ್ಲಿ ತನಕ ಬಂತು? ಇಲ್ಲಿವರೆಗೂ ಕೆಲಸ ಚೆನ್ನಾಗೇ ಮಾಡ್ಕೊಂಬಂದ್ರು. ಇವಾಗ ಅವರು ಪಾಲಿಶ್ ಮಾಡೋರು ಬಂದಿಲ್ವಂತೆ. ಇವರು ಕಾರ್ಪೆಂಟ್ರು ಬತ್ತೀನಿ ಹೇಳಿ 6 ಗಂಟೆ ಆದ್ರೂ ಬಂದಿಲ್ಲ. ಸಾಯಂಕಾಲ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರು, ಸಾಯಂಕಾಲದವರೆಗೂ ಫೋನ್ ಮಾಡಿದ್ದೀವಿ, ಹೋಗ್ತಾ ಇದೀವಿ ಅಂತಾರೆ, ಹೋಗಿಲ್ಲ. ಅದಕ್ಕೆ ಬೆಳಗ್ಗೆ ನಾವು ಹೋಗ್ಲೇಬೇಕು, ಅವರಿಗೆ ಹೋಗ್ಲೇಬೇಕು ಅನ್ಸುತ್ತೆ. ನಮಗೆ ಕೇಳ್ಬೇಕಾದ್ರೆ ಹೋಗ್ಲೇಬೇಕು. ಹೈಕೋರ್ಟ್ ಇಂದ ಆರ್ಡರ್ ಬಂದಾಗಿದೆ, ಹೋಗ್ಲೇಬೇಕು ಅಂತ. ಹೋಗ್ಲೇಬೇಕು. ಸರಿ ಆಯ್ತು ಗೈಸ್, ಆಯ್ತು ರೆಡಿ. ಏನಮ್ಮ ಬೇಕು? ಆಪಲ್ ಬೇಕಾ? ಅದಕ್ಕೆ ಯಾಕೋ ಅಳ್ತೀಯ? ಅಯ್ಯೋ ನನ್ ಮಗ ಎಷ್ಟು ನೊಂದ್ಕೊಂಡು ಅವ್ನು ಕೊಡೆ ತೆಗಿ ಒಂದ್ ಪೀಸ್ ಅಕ್ಕ. ಅವನ್ಗೆ ಕೆಮ್ಮು ಅಂತ ನಾವ್ ಆಪಲ್ ಕೊಡ್ತಾ ಇಲ್ಲ. ನನ್ಗೆ ಅಪ್ಪ ಬೇಕು ಅಂತ ಅನ್ಸ್ತೈತೆ. ಅಪ್ಪ ಅಲ್ಲ, ಆಪಲ್ ಬೇಕು ಅಂತ ಕೇಳ್ತಿರೋದ್ ನನ್ ಮಗ. ನಾನ್ ಕೊಡ್ತೀನಿ ಅಂತ ನೀನೇ ಕೊಡ್ಬೇಡ ಅಂತ ಹೇಳಿದ್ದೆ. ಅವ್ನು ಕೆಮ್ಮಲ್ವೇನೆ, ಅದಕ್ಕೆ ಬೇಡ. ಒಂಚೂರು ಅಂತೀನಿ, ಸಾಲ್ಟ್ ಹಾಕೋ. ಮಮ್ಮಿ ನೀವೊಂದ್ 2 ಮಾತಾಡಿ. ಸಾಕಾಯ್ತಾ? ಮಕ್ಕಳನ್ನ ಕರ್ಕೊಂಡು ಈ ಮಾರ್ಕೆಟ್ ಹೋಗೋದು ತುಂಬಾ ಲೇಟ್ ಆಗೋದು. 6 ಗಂಟೆ 5:30 ನಾವಿಲ್ಲಿ ಆಟೋ ಹತ್ತಿದಾಗ, ಕ್ಯಾಬ್ ಹತ್ತಿದಾಗ ಮಾರ್ಕೆಟ್ಗೆ ಯಾರು ಅಷ್ಟೊತ್ತಲ್ಲಿ ಹೋಯ್ತಾರ. ಏನು ಸಾಮಾನು ಸರಿ ತಗೊಳಕ್ಕೂ ಆಯ್ತಾ ಇಲ್ಲ. ಮಕ್ಳುಗಳ ಕಾಟ ಏನೋ ಸಿಕ್ಕಿದ್ ಏನ್ ಬೇಕು ಇಂಪಾರ್ಟೆಂಟ್ ತಗೊಂಡ್ವಿ. ಇನ್ನು ಬ್ಯಾಗು ಏನು ತಗೊಂಡು ಇನ್ನೂ ಬೇಜಾನ್ ಶಾಪಿಂಗ್ ಇದೆ. ಬಟ್ ಅದು ಯಾವಾಗ ಮಾಡ್ತೀವಿ ಗೊತ್ತಿಲ್ಲ. ಬಟ್ ಮಾಡ್ತೀವಿ, ಗೃಹ ಪ್ರವೇಶ ಮುಂಚೆನೆ ಮಾಡ್ತೀವಿ. 2 ಮಾತಾಡು ಅಕ್ಕ. ಅದೇ ನಾನು ಇನ್ನು ಬ್ಯಾಗ್ಗಳು ತಗೋಬೇಕು. ನನ್ಗೂ ಒಂದು ತಗೊಂಡು ಕೊಟ್ಬಿಡು, ನನಗೆ ಆಮೇಲೆ ರಿಟರ್ನ್ ಮಾಡ್ತೀನಿ. ಬಂದ್ಬಿಡು. ಆಮೇಲೆ ನಾನು ಆಕ್ಚುಲಿ ಮೀಶೋಯಿಂದ ಜ್ಯುವೆಲ್ರೀಸ್ ತಗೊಳ್ಳೋಣ ಅಂತ ಎಲ್ಲ ರಾತ್ರಿ ಬುಕ್ ಮಾಡಿದೆ. ಎಲ್ಲ ಬರ್ತಾ ಇರೋದು ಬಂದು 6 to 7ಗೆ. ಯಾರು ತಗೊಂಡು ಕೊಡ್ತಾರೆ? ಅಕ್ಕ ಏನೇನು ಆರ್ಡರ್ ಮಾಡಿದ್ದಾಳೆ ಮೀಶೋ ಇಂದ? ಜ್ಯುವೆಲ್ರೀಸು, ಹೇರ್ ಆಕ್ಸೆಸರೀಸು ಅಲ್ಲ, ಹೇರ್ ಇದು ಮಾಟಿ ಇನ್ನ ನಾನು ಬ್ಲೌಸ್ ಹೊಲಿಯಕ್ಕೆ ಕೊಟ್ಟಿಲ್ಲ. ಇವಳು ಮಹಾರಾಣಿ ಇನ್ನೂ ಬ್ಲೌಸ್ ಹೊಲಿಯಕ್ಕೆ ಕೊಟ್ಟಿಲ್ಲ. ಅವಳಿಗೆ ಹೇಳ್ತಾ ಇದೀನಿ 3 ದಿವಸ ಕೊಡು ಅಂತ. ಅಷ್ಟಕ್ಕೆ ನಮ್ಮೇಲೆನೆ ಹಾಕ್ತಾವಳೆ. ಸರಿ ಆಯ್ತು ಅಂತ ಸುಮ್ಮನೆ. ಅದು ಎಷ್ಟು ಸತಿ ಕೊಟ್ಟು ಕಳ್ಸಿದ್ರು, ಇವತ್ತು ಕೊಟ್ಟು ಕಳ್ಸಿದ್ರು, ವಾಪಸ್ ರಿಟರ್ನ್ ಮನೆಗೆ ಬರ್ತೈತದು. ಬೆಳಗ್ಗೆ ನಾನೇ ಹೋಗ್ಬಿಟ್ಟು ಕೊಟ್ಟು ಬರ್ತೀನಿ. ನಂದು ಬ್ಲೌಸ್ ಇಲ್ಲ ಅಂತ ಅಂದ್ರೆ ಆಮೇಲೆ ಎಲ್ಲ ಮೂಡ್ ಆಫ್ ಆಗ್ಬಿಡುತ್ತೆ. ನಾನು ಹೇಳ್ತಾ ಇದೀನಿ ಬ್ಲೌಸ್ ಹೊಲಿಯಕ್ಕೆ ಕೊಡು. ಏನಮ್ಮ ಅದು? ಓಕೆ ಗೈಸ್, ಸೊ ಅಷ್ಟೇನೆ. ಅಂಡ್ ಲಗೇಜ್ ಅಂತ ಅಂದ್ರೆ ಮಾಮೂಲಿ ಇದು ನೋಡಕ್ಕೆ ಇಷ್ಟೇ ಕಾಣಿಸ್ತೈತೆ. ಇದೈತೆ, ಮತ್ತೆ ಇದೊಂದು ದೊಡ್ಡ ಡಬ್ಬ ಐತೆ ನೋಡಿ ಇಲ್ಲಿ. ಅದು ಬಂದು ಶಾಂಡ್ಲಿಯರ್ ಝುಮ್ಮರ್. ಅಂಡ್ ಇದು ಬಂದು ನನ್ನ ರೂಮ್ ಗೈಸ್. ನಿಮ್ಗೆ ನಾನು ಆಲ್ರೆಡಿ ತೋರಿಸಿದೀನಿ ಅನ್ಸುತ್ತೆ ನನ್ನ ರೂಮ್ ಯಾವ ರೀತಿ ಆಗಿದೆ ಅಂತ. ಸೊ ಬೈಕೋಬೇಡಿ, ಬಟ್ ಇದು ಒಂದು ನನ್ನ ರೂಮ್ ನೋಡಿ ಹಿಂಗಾಗಿದೆ. ನೀವು ಹೇಳ್ತೀರಲ್ಲ ಲಕ್ಷ್ಮಿ, ಹಿಂಗ್ ಹೇಳ್ತಿರಲ್ಲ ನೀವು ಕ್ಲೀನ್ ಮಾಡ್ಬೋದಲ್ಲ ಅಂತ. ಬಟ್ ಕ್ಲೀನ್ ಮಾಡಕ್ ಅಸಾಧ್ಯ. ಇದು ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದೀವಿ, ನೋಡ್ಬೋದು. ಪ್ರತಿಯೊಂದನ್ನು ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಬಟ್ ಎಲ್ಲಿಡಬೇಕು ಅಂತ ಗೊತ್ತಾಗಿರೋದಕ್ಕೆ ಎಲ್ಲ ನನ್ನ ರೂಮಲ್ಲಿ ಡಂಪ್ ಮಾಡಿರೋದು. ಸೊ ನೋಡಿ, ಪ್ರತಿಯೊಂದು ಬೆಡ್ಶೀಟ್ ಇಂದ, ಚಾಪೆಯಿಂದ, ಮತ್ತೆ ಕಿಚನ್ ಐಟಮ್ಸ್ ಇಂದ, ಚಾಪೆ ನೋಡಿ ಇಲ್ಲಿದೆ, ಕಿಚನ್ ಐಟಮ್ಸ್ ಇಂದ ಬಟ್ಟೆ ಪ್ರತಿಯೊಂದು ನಾವು ಇಲ್ಲೇನೆ ನನ್ನ ರೂಮಲ್ಲೇ ಇಕ್ಕಿರೋದು. ಆಲ್ಮೋಸ್ಟ್ ಒಂದು 1/4 ಭಾಗ ಸಾಮಾನು ನಾಳೆ ಹೋಗುತ್ತೆ. ಅಂಡ್ ಆಮೇಲೆ ನಾವು ಗೃಹ ಪ್ರವೇಶ 2 ದಿವಸ ಇದ್ದಂಗೆ ಲಾರಿ ಆರ್ಡರ್ ಅಲ್ಲ, ಏನಂತಾರೆ, ಲಾರಿಲಿ ಎಲ್ಲ ಸಾಮಾನು, ಬೆಡ್, ಹಾಸಿಗೆ ಎಲ್ಲ ತಗೊಂಡು ಹೋಗ್ತೀವಿ. ಅಂದ್ರೆ ಈ ಮನೆ ಖಾಲಿ ಮಾಡಲ್ಲ, ಬಟ್ ನಮ್ಮ ಹತ್ರ ಎಕ್ಸ್ಟ್ರಾ ಇದೆಯಲ್ಲ, ಸೊ ಅದನ್ನ ತಗೊಂಡು ಹೋಗೋದು. ಬೆಡ್ ಬಂದು ನೀವು ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ನೋಡಿರ್ತೀರಾ. ಸೊ ಒಂದು ಹೊಸ ಬೆಡ್ ಕೂಡ ಮಂಚ ಕೂಡ ಬಂದಿದೆ. ಸೊ ಮಂಚ ಕೂಡ ಲಾರಿಲಿ ಹಾಕೊಂಡು ಹೋಗೋದು. ಅವು ಕೆಲವೊಂದು ಐಟಮ್ಸ್ ಎಲ್ಲ ಇದೆ ಗೈಸ್, ಇನ್ನು ಬೇಜಾನ್ ಐಟಮ್ಸ್ ಇದೆ ಅವೆಲ್ಲ.
ಸೊ ಎಸ್ ಈ ಒಂದು ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ರಿಯಲಿ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ನೀವು ಇದು ಕೂಡ ಕೇಳ್ತೀರಿ ಲಕ್ಷ್ಮಿ ಅವರೇ ಎಷ್ಟು ಲೇಟಾಗಿ ಬರ್ತಾ ಇದೆ ನಿಮ್ಮ ವ್ಲಾಗ್ಸ್ ಅಂತ. ಬಟ್ ಏನು ಮಾಡಲಿ, ತುಂಬಾ ಹುಷಾರಿಲ್ಲ. ಬಿಕಾಸ್ ಲಡ್ಡುಗೂ ಕೂಡ ನಾನು ಹೇಳಿಲ್ಲ ವ್ಲಾಗಲ್ಲಿ, ಬಟ್ ಲಡ್ಡುಗೆ ಚಿಕನ್ ಪಾಕ್ಸ್ ಆಗಿತ್ತು. ಅದೇ ಒಂದು 10 days ಹೊಟ್ಟೋಯ್ತು. ಆಮೇಲೆ ನಾನು ಹುಷಾರ್ ತಪ್ಪದೆ ಸಿಂಬಾ ನಾನು ಚಿಕನ್ ಪಾಕ್ಸ್ ಬಗ್ಗೆ ಯಾರಿಗೂ ಹೇಳಲೇ ಇಲ್ಲ. ಐ ಗೆಸ್ ಇದೇ ಫಸ್ಟ್ ನಾನು ಹೇಳ್ತಿರೋದು ಲಡ್ಡುಗೆ ಅಮ್ಮ ಆಗಿತ್ತು ಅಂತ. ಬಿಕಾಸ್ ಆ ಟೈಮಲ್ಲಿ ನನಗೆ ವ್ಲಾಗ್ ಮಾಡಬೇಕು ಅಂತಲೂ ಅನಿಸ್ತಿರ್ಲಿಲ್ಲ. ಪೂರ್ತಿ ಅಟೆನ್ಷನ್ ಲಡ್ಡು ಮೇಲೆ ಹೋಗ್ತಾ ಇತ್ತು. ಸೊ ಅದಕ್ಕೋಸ್ಕರ ಇಷ್ಟೊಂದು ಡಿಲೇ ಆಯಿತು. ಪ್ಲೀಸ್ ಬೈಕೋಬೇಡಿ, ಬಟ್ ನಿಮ್ಮ ಸಪೋರ್ಟ್ ತುಂಬಾನೇ ಮುಖ್ಯ ನಮಗೆ. ಎಲ್ರಿಗೂ ಯಾವ ರೀತಿ ಎಲ್ಲ ಯೂಟ್ಯೂಬರ್ಸ್ಗೂ ಯಾವ ರೀತಿ ಸಪೋರ್ಟ್ ಮಾಡ್ತೀರಾ ಅದೇ ರೀತಿ ನಮಗೂ ಕೂಡ ಮಾಡಿ. ಹಾಗೂ ಪ್ರತಿಯೊಬ್ಬರಿಗೂ ಕನ್ನಡ ಯೂಟ್ಯೂಬರ್ಸ್ಗೂ ನೀವು ಸಪೋರ್ಟ್ ಮಾಡಿ ಓಕೆನಾ. ನನಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡಿ. ಆ್ಯಂಡ್ ಎಸ್ ಮತ್ತೆ ನಾವು ನೆಕ್ಸ್ಟ್ ಸಿಗೋಣ. ಟಾಟಾ.